ನಾವು ಎತ್ತರ ಮಾಡೋದ್ರಲ್ಲಿ ನಾವು ಅದ್ರ ಪರ ಇದ್ದೀವಿ. ಎತ್ತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು. ಆದರೆ ಮತ್ತೆ ಇವರು ಆಂಧ್ರ ಪ್ರದೇಶದವರು ಮತ್ತು ತೆಲಂಗಾಣದವರು ಅವರು ಅಪೀಲ್ ಹಾಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಕೇಂದ್ರ ಸರ್ಕಾರ ಅದನ್ನು ಕೂಡಲೇ ಇತ್ಯರ್ಥ ಮಾಡಿಸಿ ಅದು ಪರ್ಮಿಷನ್ ಕೊಟ್ಟರೆ ನಾವು ಎತ್ತರ ಮಾಡಲಿಕ್ಕೆ 519 ಇದೆಯಲ್ಲ, ಈಗ 519ರಿಂದ 524 ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಾಳೆ ಮೀಟಿಂಗ್ ಕರೆದಿದ್ದೀವಿ, ಸೋಮವಾರ ಚರ್ಚೆ ಮಾಡ್ತೀವಿ. ಏನು ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ. ಅದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದಾರಲ್ಲ, ಅಫಿಡವಿಟ್ ಹಾಕಿದವ್ರು ಯಾರು ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ? ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕಿದವ್ರು ಯಾರ್ರೀ? 23/3/2023 ಅಫಿಡವಿಟ್ ಹಾಕಿದ್ದಾರೆ. ಯಾರು ಹಾಕಿದ್ರು? ಯಾರೇ ಹಾಕಿದ್ರು? ಆಗ ಯಾರು ಸ್ವಾಮೀಜಿ ಇದ್ದವರು ಅಲ್ವಾ? ಸ್ವಾಮೀಜಿ ಯಾರು? ಬಿಜೆಪಿ ಅವರಲ್ಲ, ಸ್ವಾಮೀಜಿ ಅವರಲ್ಲಿ ಇದ್ರಲ್ಲ. ಆಮೇಲೆ 27/3/2023 ಒಂದು ಆರ್ಡರ್ಸ್ ಮಾಡಿದ್ದಾರೆ. ಅವರು 2A ಕೇಳಿದ್ರೆ 2D ಮಾಡಿದ್ದಾರೆ. ಇವರಿಗೆ 2C ಮತ್ತು 2D ಮಾಡಿದ್ದಾರೆ. 3Bನಲ್ಲಿ ಪಂಚಮಶಾಲಿಗಳಿದ್ದಾರೆ, ಲಿಂಗಾಯತರು ಸಬ್ಸೆಕ್ಟು ಪಂಚಮಶಾಲಿಗಳಿದ್ದಾರೆ. 3D ನಿಮ್ಗೆ ಗೊತ್ತಾ ಎಷ್ಟು ಕ್ಯಾಟಗರಿ ಇದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ? ಗೊತ್ತೇನ್ರಿ? ಗೊತ್ತಿಲ್ಲೇ ಸುಮ್ಮನೆ ಬರೀತೀರಿ, ಕೇಳ್ತೀರಿ, ಪ್ರಶ್ನೆನೂ ಕೇಳ್ತೀರಿ, ಬರೀತ್ಲೂ ಇರ್ತೀರಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ ಕ್ಯಾಟಗರಿ 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಕ್ಯಾಟಗರಿ 2A ಮೋರ್ ಬ್ಯಾಕ್ವರ್ಡ್, ಕ್ಯಾಟಗರಿ 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗಸು ಮತ್ತು ಬೇರೆ ಕಮ್ಯುನಿಟೀಸ್ ಬರ್ತಾರೆ. 3Bನಲ್ಲಿ ಲಿಂಗಾಯತರು ಮತ್ತು ಬೇರೆ ಲಿಂಗಾಯತರ ಸಬ್ಸೆಕ್ಟ್ಗಳು ಬರ್ತಾರೆ. ಸೊ ಇದು 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಗಿರ್ತಕ್ಕಂಥದ್ದು ಇದು. ಮತ್ತೆ 2Bನಲ್ಲಿ ಮುಸ್ಲಿಮಾನರು ಬರ್ತಾರೆ. ಅದನ್ನು 92ರಲ್ಲೇ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡಿದ್ರು. 92ರಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ರು. ಆಗ ಯಾಕೆ ಮಾಡಲಿಲ್ಲ? ಇವರು ಪ್ರಶ್ನೆ ಮಾಡಲಿಲ್ಲ. ಇವ್ರು ಏನು ಮಾಡಿದ್ರು ಅಂತಂದರೆ, ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ 4% ಕೊಟ್ಟಿದ್ದದನ್ನು ರದ್ದು ಮಾಡಿಬಿಟ್ಟು 2% ಒಕ್ಕಲಿಗರಿಗೆ, 2% 2Aನವರಿಗೆ ಅಲ್ಲ 3Aನವರಿಗೆ 2%, 3Bನವರಿಗೆ 2% ಕೊಟ್ಬಿಟ್ರು. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ? ಹೇಳಿಯಪ್ಪ, ನೀವೇ ಹೇಳಿ. ನೀವು ಗೊತ್ತಿದ್ರೆ, ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಹೇಳಿ. ಇದು ಮಾಡಿದವರು ಬಿಜೆಪಿ ಸರ್ಕಾರದವರು. ಹಾಗೆ ಪ್ರತಿಭಟನೆ ಮಾಡಲಿಲ್ಲ ಇವರು? ಯಾಕ್ರಿ ಪ್ರತಿಭಟನೆ ಮಾಡಲಿಲ್ಲ? ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡಕ್ಕಾಗಲ್ಲ ಅಂತ ಮಾಡಿದ್ರು. ಅದಾದಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದರು. ಇದು ಮಾಡಿದ ಮೇಲೆ ಕ್ಯಾಟಗರಿ 2C 2D ಮಾಡಿದ ಮೇಲೆ
some Muslim gentleman, he has gone to the Supreme Court challenging the orders of the BJP government. ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್ ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಇವ್ರ ಪರ ಅಪಿಯರ್ ಆಗಿದ್ದವರು ಅವರು ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ, ಹಿಂದೆ ಇದ್ದಂತೆ 2002ನೇ ಇಶ್ಯೂನಲ್ಲಿ ಯಾವುದು ಇಶ್ಯೂ ಆಗಿತ್ತು ಅದನ್ನು ಬದಲಾವಣೆ ಮಾಡಲ್ಲ ಅಂತ ಅಡ್ಮಿಟ್ ಮಾಡ್ಕೊಂಡ್ರವ್ರು ಯಾರು? ಯಾರೇ? ಬಿಜೆಪಿ ಅವರು. ಮತ್ತೆ ಈಗ ಯಾಕೆ ಸಪೋರ್ಟ್ ಮಾಡ್ತಾವ್ರೆ? ಆ ಚಳವಳಿ ಮಾಡಿದವರು ಈಗ ಯಾಕೆ ಮಾಡ್ತಾವ್ರೆ? ಹೇಳಿಯಪ್ಪ ನೀವೇ. ನಾವು ಹೇಳೋದು, ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೆ. ನಾನು ಏನು ಹೇಳಿದ್ದೀನಿ ಅಂತಂದರೆ, ನೋಡಪ್ಪ, ನೀವು ಕಾನೂನು ಪ್ರಕಾರ ಇರೋದು, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರ್ತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗ್ಬೇಕು. ಅವರು ಸರ್ವೆ ಮಾಡಿ ಇವರು 2A ಬರ್ತಾರಾ ಇಲ್ವೋ ಅಂತ ಶಿಫಾರಸ್ ಮಾಡಬೇಕು. ಆ ಶಿಫಾರಸ್ ಬಂದ ಮೇಲೆ ನೋಡೋಣ, ನೀವು ಹೋಗಿ ಅಂತ ಹೇಳಿದೆ ನಾನು. ಅವ್ರು ಹೋಗ್ದೇನೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಇದು ಒಂದು. ಎರಡನೇದು, ಇವರು ಚಳವಳಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿ ಅಂತಂದೆ. ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ, ಟ್ರ್ಯಾಕ್ಟರ್ ತಗೊಬಂದು ಚಳವಳಿ ಮಾಡ್ತೀವಿ ಅಂದರು. ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತಂದ್ರೆ ದೇ ವೆಂಟ್ ಟು ದಿ ಕೋರ್ಟ್ನವ್ರು ಏನು ಹೇಳಿದ್ರು, ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು. ಸಾರ್ವಜನಿಕರಿಗೆ ತೊಂದರೆ ಕೊಡದೇ ರೀತಿಯಲ್ಲಿ ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು. ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು 3 ಜನ ಮಿನಿಸ್ಟರ್ಗಳನ್ನ ಕಳಿಸ್ಕೊಟ್ಟೆ. 3 ಜನ, ಮಹದೇವಪ್ಪ ಸೀನಿಯರ್ ಮಿನಿಸ್ಟರ್, ವೆಂಕಟೇಶ್, ಕೆ ವೆಂಕಟೇಶ್, ಆಮೇಲೆ ಸುಧಾಕರ. ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ, ವೆಂಕಟೇಶ್, ಮಹದೇವಪ್ಪ 3 ಜನ ಕಳಿಸ್ಕೊಡ್ತಾರೆ. ಅವರು ಕರೆದಿದ್ದಾರೆ, ಹೋಗಿ ನೀವು ಒಂದು 10-15 ಜನ ಬರ್ರಿ, ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ. ಆ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಕರೆದ್ರೂ ಕೂಡ ಬರಲಿಲ್ಲ. ಇಲ್ಲ, ಚೀಫ್ ಮಿನಿಸ್ಟರ್ ಬರಬೇಕು ಇಲ್ಲಿಗೆ ಅಂತಂದ್ರು. ಈಗ ಚಳುವಳಿ ಮಾಡೋ ಗುಂಪುಗಳು ಮಾಡ್ತಾರೆ, ಚಳುವಳಿಗಳಲ್ಲಿ ಭಾಳ ಗುಂಪುಗಳು ಮಾಡ್ತಾರೆ, ಭಾಳ ಜನ ಮಾಡ್ತಾರೆ. ಎಲ್ಲ ಕರೆದಕ್ಕೆಲ್ಲ ಹೋಗೋಕ್ಕಾಗತ್ತೆ? ಚೀಫ್ ಮಿನಿಸ್ಟರು ಸುವರ್ಣಸೌಧಕ್ಕೆ ಕರೆದೆ, ಬರ್ರಿ ಮಾತಾಡೋಣ ಅಂತ. ಯಾಕಂದ್ರೆ ಎಲ್ಲ ಚಳುವಳಿಗಾರರ ಜೊತೆನೆಲ್ಲ ಮಾಡೋಕ್ಕಾಗಲ್ಲ. ಅವರು 8,000 ಜನ ಇದ್ರು, ಮಾಡೋಕ್ಕಾಗಲ್ಲ. ಆಗ ಏನು ಮಾಡಿದ್ರು, ಇವ್ರು ಕರೆದ್ರೂ ಬರಲ್ದೇನೆ ವಿಧಾನಸೌಧಕ್ಕೆ ಅಲ್ಲ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಪ್ರಾರಂಭ ಮಾಡಿದ್ರು. ಕಲ್ಲು ಹೊಡೆದ್ರು ಪೊಲೀಸ್ನವ್ರ ಮೇಲೆ. ಏನು ಮಾಡ್ಬೇಕು ಹೇಳಿ? ಆಗ ತಡಿಬೇಕಾ ಬೇಡವಾ? ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಬಿಡ್ಬೇಕಾ? ಯಾರು? ಅವ್ರು ಹೇಳ್ತಾರ್ರಿ, ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ. ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು. ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ? ಕಲ್ಲಿ ಎಸ್ದಿದ್ದಾರ್ರಿ. 20 ಜನ ಪೊಲೀಸ್ನವ್ರಿಗೆ ಹೆಂಗೆ ಇಟ್ಬಿಡ್ತು ಹೋಗಾದ್ರೆ ಕಲ್ಲು ಎಸಿದಿ ಹೋದ್ರೆ? ಕಲ್ಲು ಎಸಿಲಿಲ್ಲ ಅಂತಂದ್ರೆ 20 ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟು ಬಿದ್ದು ಗಾಯ ಆಗಿದೆಯಲ್ಲ, ಹೆಂಗಾಯ್ತು? ಏನು ಪೊಲೀಸ್ನವ್ರು ಎಸ್ಕೊಂಡ್ರ ಕಲ್ಲ? ನೋಡಪ್ಪ, ಅವ್ರು ಹೇಳೋದು ನಂಬ್ತೀವಿ, ನಾವು ಹೇಳೋದು ನಂಬ್ತೀವಿ. ಅವ್ರು ಹೇಳೋದು ಏನು ಹೇಳ್ತೀವಿ, ನಾನು ಹೇಳೋದು ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ, ಅವ್ರು ಹೇಳೋದಕ್ಕೆ ಏನು ಎವಿಡೆನ್ಸ್ ಇಲ್ಲ. ಮುಂದೆ ಏನಿಲ್ಲ ನೋಡಪ್ಪ. ಅವರು ಮುಂದೆ ಏನು ಮಾಡಬೇಕು ಅಂತಂದ್ರೆ, ದೇ ಹ್ಯಾವ್ ಟು ಗೋ ಟು ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗ್ಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರು ಹಿಂದೆ ಇದ್ದಂಥ, ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, 2A 2B
ಈಗಿರೋ ರೀತಿಯಲ್ಲಿ ಇರಬೇಕು, ಅದಕ್ಕೆ ಯಾರನ್ನೂ ಹೊಸ್ದಾಗಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಮತ್ತು 2B ನಲ್ಲಿ 4% ಇರ್ತಕ್ಕಂಥದ್ದನ್ನು ಮುಂದುವರಿಸಬೇಕು, ಅದನ್ನು ರದ್ದು ಮಾಡಬಾರದು ಅಂತ ಹೇಳಿದ್ದಾರೆ. ಯಾರ ಕಾಲದಲ್ಲಿ ಹೇಳಿರೋದು? BJP ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡೆಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು? ಅವ್ರು ಕೇಳೋದಕ್ಕೆ ನಮ್ದೇನು ತಕರಾರಿಲ್ಲ, ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ, ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ. ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಕಾನೂನನ್ನು ಯಾರು ಕೂಡ ಕೈಗೆ ತಗೊಳ್ಬಾರ್ದು. ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಹೇಳಿ ನೀವೇ. ಕಾಂತರಾಜು ವರದಿ ತಗೊಂಡಿದ್ದೀವಿ ಸರ್ಕಾರ, ಅದು ನೀನು ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡಿಲ್ಲ. ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡ್ತೀವಿ. ಸರ್, ಈಗ ಸ್ವಾಮೀಜಿ ಅವರು ಕೆಲವು ಆಕ್ಷೇಪ ಹೇಳಿಕೆಗಳನ್ನು ತಮ್ಮ ವಿರುದ್ಧ ನೀಡಿದ್ದಾರೆ. ಹೃದಯಹೀನ ಮುಖ್ಯಮಂತ್ರಿ, ವೀರಶೈವ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ, ಈ ರೀತಿ. ನಾನು ಸ್ವಾಮೀಜಿಯವರಿಗೆ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ. ಅವರು ಏನು ಮಾತಾಡಿದ್ದಾರೆ ಅದನ್ನ ಸಾರ್ವಜನಿಕ ಜನ ತೀರ್ಮಾನ ಮಾಡ್ತಾರೆ. ಜನರಿದಾರಲ್ಲ, ಜನರು ತೀರ್ಮಾನ ಮಾಡ್ತಾರೆ. ಈಗ ನಾನೇನು ಹೇಳೋದು ಅಂತಂದರೆ, ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಒಂದೇನೋ ಇದು ಬೇರೆ ಬೇರೆ ಇದೆಯಾ? ನನಗೂ ಒಂದೇ, ಸ್ವಾಮೀಜಿಯವ್ರಿಗೂ ಒಂದೇ, ಬೇರೆ ನಿನಗೂ ಒಂದೇ ಅಲ್ವಾ? ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ? ಗೊತ್ತಾ ನಿಮಗೆ ಅದು? ಯಾರು ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಸ್ವಾಮೀಜಿಯವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ.